ಕಡಿಮೆ ದರದಲ್ಲಿ ನಿಮ್ಮ ಕನಸಿನ ಸೈಟ್ಸ್ ಅನ್ನ ನೀವು ತಗೋಬಹುದು. ಎಲ್ಲ ಡಿವೈಡ್ ಮಾಡಿದ್ವಿ. ನಾಳೆ ಬಂದಾಗ ನನ್ನ ಸೈಟ್ ಒಂದಡಿ ಆ ಕಡೆ ಆಯ್ತು ಒಂದಡಿ ಈ ಕಡೆ ಆಯ್ತು ಅಂತ ಆಗ್ಬಾರ್ದು. ಫುಲ್ ಟೋಟಲ್ ಡೆವಲಪ್ಮೆಂಟ್ ಮಾಡಿ ರಿಲೀಸ್ ಮಾಡಿ ನಾನು ಇವಾಗ ಲಾಂಚ್ ಇಕ್ಕಿದ್ದೀನಿ. 5 ನಿಮಿಷ ಡ್ರೈವ್ ಸರ್, 2-3 ಕಿಲೋಮೀಟರ್ ಇರ್ಬೋದು ಮ್ಯಾಕ್ಸಿಮಮ್. ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಆಗ್ತಾ ಇದೆ ಸರ್. ಈ ಸ್ಟೇಡಿಯಂ ಬಂದ್ಬಿಟ್ಟು ವಿಶ್ವದ ಅತಿ ದೊಡ್ಡ 3ನೇ ಸ್ಟೇಡಿಯಂ, ಭಾರತದ ಅತಿ ದೊಡ್ಡ 2ನೇ ಸ್ಟೇಡಿಯಂ ಸರ್. ಒಂದ್ಸಲಿ ಏನಾನ ಒಂದು ಮ್ಯಾಚ್ ಆಗೋಯ್ತು ಅಂದ್ರೆ ಇಲ್ಲಿ ಪ್ರಾಪರ್ಟಿ ಅಪ್ರಿಸಿಯೇಷನ್ ಏನಾಗ್ಬೋದು ಸರ್. ಇವ್ರನ್ನೆಲ್ಲ ನೋಡಿ ಜನ ಏನೋ ಒಂದು ನಾವು ಈ ತರ ಆಗ್ಬೇಕು ಅನ್ನೋದಕ್ಕೆ ನಾನು ಆ ಚಿತ್ರಗಳು ಮಾಡಿದೆ ಸರ್. ಡಾಕ್ಯುಮೆಂಟೇಶನ್ ವೈಸ್ ವೆರಿ ಕ್ಲಿಯರ್ ಇದೆ ಸರ್. 50 ಸೈಟ್ ಇದೆ ಸರ್. 50 ಸೈಟ್ ಇದೆ. ಡೈಮೆನ್ಷನ್ 70,000 ಸೇಲಬಲ್. ಅದರ 50 ಸೈಟ್, 30-40 ಒಂದು 4-5 ಸೈಟ್ ಇದೆ. 30-50 ಮ್ಯಾಕ್ಸಿಮಮ್ ಇದೆ. ಆಮೇಲೆ 40-40 ಇದೆ, 40-50 ಇದೆ ಸರ್. 55 lakhs ಗೆ 30-40 ಕೊಡ್ತಾ ಇದೀವಿ ಸರ್. ಅಂದ್ರೆ ನಿಮ್ಮ ರೇಟು 4,500 rupees ಆಗುತ್ತೆ ಪರ್ ಸ್ಕ್ವೇರ್ ಫೀಟ್. ಈ ನಮ್ಮ ಲೇಔಟ್ ಅಲ್ಲಿ ನಿಮ್ಮ ಸ್ಟುಡಿಯೋ ಕಡೆಯಿಂದ ಯಾರನ್ನ ಬಂದ್ರೆ ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟ್ 2 ಮನೆಗೆ ಸರ್ ಬೇಸ್ಮೆಂಟ್ ಫೌಂಡೇಶನ್ ವರ್ಕ್ ಆದ್ಮೇಲೆ ಏನ್ ಕಟ್ಕೊಂಡು ಹೋಗ್ತೀರಾ 2 floors ಗೆ ಟೋಟಲ್ ಸಿಮೆಂಟ್ ಫ್ರೀ ಆಗಿ ಕೊಡ್ತೀನಿ ಸರ್. 2 floors ಗೆ. ಹೌದು ಸರ್. ಈ CA ಜಾಗ, ಈ STRR, ಈ ರೋಡ್, ಈ ಪಾರ್ಕ್ ಇದೆಲ್ಲ ನಾವು ಗೌರ್ಮೆಂಟ್ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತೀವಿ ಸರ್. ಎಲೆಕ್ಟ್ರಾನಿಕ್ ಸಿಟಿ ಜಸ್ಟ್ 15 ನಿಮಿಷ ಸರ್ ಇಲ್ಲಿಂದ. ಸರ್ ಮೆಟ್ರೋಗೆ 15 ನಿಮಿಷ. ಮೆಟ್ರೋಗೆ 15 ನಿಮಿಷ. ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ ಇಲ್ಲಿಂದ. ನೀವು ಇವತ್ತು ಲ್ಯಾಂಡ್ ಹಾಕಿದ್ರೆ ಸರ್ ಅದು 1:3, 1:4 ಆಗೇ ಆಗತ್ತೆ. ನೀವು ಅಪಾರ್ಟ್ಮೆಂಟ್ ಹೋದ್ರೆ ಸರ್ 1:1 ಆಗತ್ತೆ ಅಷ್ಟೇನೆ. Brindavan Enclave ಪ್ರೀಮಿಯಂ ವಿಲ್ಲಾ ಪ್ಲಾಟ್ಸ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಿಮಗೇನಾದರೂ ಪ್ರೀಮಿಯಂ ವಿಲ್ಲಾ ಪ್ಲಾಟ್ಸ್ ಬೇಕು ಅಂತಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ನಿಯರ್ ಬೈ ಜಿಗಣಿ ಹತ್ರ ಇದ್ದೀನಿ. ಸೊ ಇಲ್ಲಿ ನಿಮಗೆ ಏನು ಈಗ ವಿಜುವಲ್ಸಲ್ಲಿ ಕಾಣಿಸ್ತಾ ಇದ್ದೀನಿ, ಸೊ ಇದೇ ಇವತ್ತಿನ ಸ್ಪೆಷಲ್ ವಿಡಿಯೋ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲಿ ಕಡಿಮೆ ದರದಲ್ಲಿ ನಿಮ್ಮ ಕನಸಿನ ಸೈಟ್ಸನ್ನು ನೀವು ತಗೋಬಹುದು. ನೋಡಿ, ನೀವೀಗ ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಸರಿಸುಮಾರು 2 ಕಿಲೋಮೀಟರ್ ಅಂತರದಲ್ಲಿ ಇಡೀ ವರ್ಲ್ಡಲ್ಲೇ 3rd ಲಾರ್ಜೆಸ್ಟ್ ಸ್ಟೇಡಿಯಂ ಒಂದು ರೆಡಿ ಆಗ್ತಾ ಇದೆ. ಸೊ ಅದಕ್ಕೆ ಪ್ಲ್ಯಾನ್ ಕೂಡ ಅಪ್ರೂವ್ ಆಗಿದೆ. ಸೊ ಇನ್ನು ನಿಯರ್ ಬೈ ನೀವು ನೋಡೋದಾದರೆ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಇದೆ. ಈ ITBT ಇರ್ಬೋದು, ಅಥವಾ ಈ ಕಂಪನಿ ಕೆಲಸವನ್ನು ಮಾಡೋರು ಎಲ್ರಿಗೂ ಒಂದು ಆಸೆ ಇರೋದೇನಪ್ಪ ಅಂತ ಹೇಳಿದ್ರೆ, ನಂದೊಂದು ಸೈಟ್ ಇರಬೇಕು ಬೆಂಗಳೂರಲ್ಲಿ, ನಾನೊಂದು ಮನೆ ಕಟ್ಕೊಳ್ಳೋಕೆ ಒಂದು ಸೈಟ್ ಬೇಕು ಅಂತ ಸುಮಾರು ಜನ ಹುಡುಕ್ತಾ ಇದ್ದಾರೆ. ಸೊ ಹಾಗಾಗಿ ಅಂಥವರಿಗೆ ಇದು ಸೂಟೇಬಲ್ ಆಗಿರುವಂಥ ಲೇಔಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬನ್ನಿ, ಈ ಒಂದು ಲೇಔಟ್ನ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡೋದಕ್ಕೆ ಮ್ಯಾಕ್ರೋ SPK ಎಸ್ಟೇಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಸಂದೀಪ್ ಅವರು ಇಲ್ಲೇ ಇದ್ದಾರೆ. ಸರ್, ಕಾರ್ಯಕ್ರಮ ಸ್ವಾಗತ. ನನ್ನ ಹೆಸರು ನಿಮ್ಮ ಹೆಸರು ಎರಡೂ ಕೂಡ ಸೇಮ್ ಆಯಿತು. ಸೊ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಮೊದಲ ಬಾರಿಗೆ ನಿಮ್ಮ ಒಂದು ಈ ಪ್ರೀಮಿಯಂ ಪ್ಲಾಟ್ ಅನ್ನು ನಾವು ತೋರಿಸೋದಕ್ಕೆ, ವಿಲ್ಲಾ ಪ್ಲಾಟ್ಸ್ ಅಂತ ಹೇಳ್ಬೋದು, ಅದನ್ನು ತೋರಿಸೋದಕ್ಕೆ ಬಂದಿದ್ದೀವಿ. ನಾವು ಮುಂಭಾಗದಿಂದ ನೋಡಿದ್ರೆ ಬೃಂದಾವನ ಎನ್ಕ್ಲೇವ್ ಅನ್ನುವಂಥ ಒಂದು ದೊಡ್ಡದಾಗಿರುವಂಥ ಆರ್ಚ್ ಕೂಡ ರೆಡಿ ಮಾಡಿದ್ದೀರಾ. ಸೊ ಈಗ ನಾನು ಒಳಗಡೆ ಬಂದು ಈಗ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ, ಇದು ಕಂಪ್ಲೀಟ್ಲಿ ಮಕ್ಕಳಿಗೆ ಆಡೋದಕ್ಕೆ ಅಥವಾ ವಾಕ್ ಮಾಡೋದಕ್ಕೆ ಪಾರ್ಕನ್ನು ಕೂಡ ಸುಸಜ್ಜಿತವಾಗಿ ರೆಡಿ ಮಾಡಿದ್ದೀರಾ. ಕೇವಲ ಇದೊಂದೇ ಅಲ್ಲ, ಹೊರಭಾಗದಲ್ಲೂ ಕೂಡ ಒಂದಿಷ್ಟು ಬೇರೆ ಬೇರೆ ಪ್ಲಾನಿಂಗ್ ಕೂಡ ನಿಮ್ಮದು ನಡೀತಾ ಇದೆ. ಇಲ್ಲಿ ಬಂದರೆ ಒಂದು ವಾಟರ್ ಟ್ಯಾಂಕ್ ಫೆಸಿಲಿಟೀಸ್ ಕೂಡ ಇದೆ. ಎಲ್ಲವೂ ಕೂಡ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿದೆ. ಸೊ ನನಗೆ ಖುಷಿಯಾಗಿದ್ದೇನಪ್ಪ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಹಿಂದೆ ಯಾರ್ಯಾರು ಸಾಧನೆಯನ್ನು ಮಾಡಿದ್ದಾರೆ ಅವರೆಲ್ಲರ ಭಾವಚಿತ್ರಗಳನ್ನು ಇವರು ಪೇಂಟ್ ಮೂಲಕ ರೆಡಿ ಮಾಡಿದ್ದಾರೆ. ಏನು ಕಾರಣ ಸರ್, ಈ ಥರ ಒಂದು ಪ್ಲಾಟನ್ನು ರೆಡಿ ಮಾಡಿ ಕೊಡೋದಕ್ಕೆ ಯಾರೂ ಮುಂದೆ ಬರೋದಿಲ್ಲ. ಎಲ್ಲೋ ಒಂದು ಕಡೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ, ಮುಂದೆ ಡೆವಲಪ್ಮೆಂಟ್ ಮಾಡ್ತೀವಿ, ತಗೊಳ್ಳಿ ಅಂತ ಹೇಳೋರು ಸುಮಾರು ಜನ ಇದ್ದಾರೆ. ನಾನಿವಾಗ ಜಿಗಣಿಗೆ ಯಾಕೆ ಬಂದೆ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಜನ IT ಎಂಪ್ಲಾಯೀಸ್ ಇದ್ದಾರೆ, ನನಗೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರಿದ್ದಾರೆ. ಅದೆಲ್ಲಕ್ಕಿಂತ ಜಾಸ್ತಿ ನಾಳೆನೇ ನಾವು ಇದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಮನೆ ಕಟ್ತೀವಿ ಅಂತ ಹೇಳಿದ್ರೆ ನಿಮ್ಮ ಒಂದು ಈ ವಿಲ್ಲಾ ಪ್ಲಾಟ್ಸ್ಗಳು ಪಕ್ಕ ರೆಡಿ ಇದೆ. ಸೊ ಫಸ್ಟ್ ಆಗಿ ನಾವು ಇದನ್ನ ಕಟ್ಕೊಂಡು ಮುಂದುವರಿಬಹುದು ಅನ್ನುವಂಥ ಒಂದು ಮಾಹಿತಿ ಸಿಕ್ತು, ಹಾಗಾಗಿ ಬಂದಿದ್ದು. ಈ ಎಲ್ಲ ಕಾರಣ ಏನು ಅಂತ ಸರ್, ಈ ಚಿತ್ರ ನೋಡ್ತಾ ಇದ್ರಲ್ಲ ಸರ್, ಈ ಚಿತ್ರದಲ್ಲಿ ನಾನು ನಿಮ್ಗೆ ಫಸ್ಟ್ ಹೇಳೋದೇನಂತ ಹೇಳಿದ್ರೆ, ಈ ಚಿತ್ರ ಏನಕ್ಕೆ ಮಾಡಿದೆ ಅಂದ್ರೆ ಸರ್, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ, ಹೌದು ಸರಿನಾ? ಈ ಚಿತ್ರ ಅಲ್ಲ ಸರ್, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಬೆಳೆದ್ರು, ಹೌದು, ಎಷ್ಟು ಕಷ್ಟದಿಂದ ಬೆಳೆದ್ರು. ಅವ್ರನ್ನ ಸ್ಕೂಲಿಂದ ಹೊರಗಡೆ ಇಕ್ಕವ್ರು, ಹೌದು ಸರಿನಾ? ಕುಡಿಯಕ್ ನೀರು ಕೊಡ್ಬೇಕಂದ್ರೆ ಹೊರಗಡೆ ಹೋಗ್ಬೇಕಾಯ್ತು ಅವರು. ಅಷ್ಟು ಕಷ್ಟದಲ್ಲೂ ಅವರು ಇವತ್ತು ಯಾವ ನಮ್ಮ ಸಂವಿಧಾನ ರಚನೆ ಮಾಡಿದ್ರು, ಆ ಕಷ್ಟದಲ್ಲಿ ಬಂದು ಸಂವಿಧಾನ ರಚನೆ ಮಾಡಿದ್ರು. ಪಕ್ಕದಲ್ಲಿ ನಮ್ಮ ಅಬ್ದುಲ್ ಕಲಾಂ ಅವರು ಇದ್ದಾರೆ, ಹೌದು, ಅವರು ಅಷ್ಟೇನೆ ರಾಕೆಟ್ ಮ್ಯಾನ್ ಅನ್ಸ್ಕೊಂಡ್ರು ಸರ್. ಕರೆಕ್ಟ್ ಅಲ್ವಾ ಸರ್? ಹೌದು.
ಅವರು ಬೆಳಗ್ಗೆ ಎದ್ದು ಪೇಪರ್ ಹಾಕ್ತಾ ಇದ್ರು ಸರ್. ಜನ ಬರೀ ಚಿತ್ರ ನೋಡಬಾರ್ದು, ಅವ್ರನ್ನ ನೋಡಿ ಏನೋ ಕಲೀಲಿ ಅಂತ. ಪಕ್ಕದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದಾರೆ ಸರ್, ಸರಿನಾ? ಅವರು ಲುಂಗಿ ಹಾಕೋರಲ್ಲ ಸರ್, ಅದು ಅರ್ಧೋಗಿರೋದು. ಒಬ್ರು ಪ್ರೈಮ್ ಮಿನಿಸ್ಟರ್ ಅರ್ಧೋಗಿರೋ ಲುಂಗಿ ಹಾಕ್ತಾರ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಕಮೆಂಟ್ ಮಾಡಿದ್ರೆ ಅದನ್ನ ಹೊಲ್ಕೊಂಡು ಓಡಾಡ್ರು. ಯಾಕೆ ಇನ್ನೊಂದ್ ಸ್ವಲ್ಪ ನನ್ನ ದೇಶದ ದುಡ್ಡು ನಾನು ಸ್ಪೆಂಡ್ ಮಾಡ್ಲಿ ಅಂತ. ಈ ಚಿತ್ರಗಳು ನೀವು ಶಿವಾಜಿ ಇರ್ಬೋದು ನೋಡಿ, ಆಪರೇಷನ್ ಸಿಂಧೂರ್ ಇದೆ. ಏನಕ್ಕೆ? ಮಹಿಳೆಯರು ಯಾವ್ದಕ್ಕಿಂತ ಕಡಿಮೆ ಇಲ್ಲ. ಹೌದು, ಮಹಿಳೆಯರು ಏನ್ ಬೇಕಂದ್ರೂ ಮಾಡ್ಬೋದು ಅನ್ನೋ ತೋರ್ಸಕ್ಕೆ ಆಪರೇಷನ್ ಸಿಂಧೂರ್ ಮಾಡ್ತೀವಿ ಸರ್. ನಮ್ಮ ಸುಭಾಷ್ ಚಂದ್ರ ಬೋಸ್ ಆಗ್ಲಿ, ಭಗತ್ ಸಿಂಗ್ ಅವರಾಗ್ಲಿ, ನಮ್ಮ ಕೆಂಪೇಗೌಡರಾಗ್ಲಿ, ನಮ್ಮ ರಾಜ್ಕುಮಾರ್, ಅಂಬರೀಷ್ ಅಣ್ಣವರು, ವಿಷ್ಣುವರ್ಧನ್ ಅವರು, ನಮ್ಮ ವಿಶ್ವದಲ್ಲೇ ಹೆಸರು ಮಾಡಿದವರು ವಿಶ್ವೇಶ್ವರಯ್ಯ ಅವರು ಡ್ಯಾಮ್ ಕಟ್ಟಡದಲ್ಲಿ, ಇವ್ರನ್ನೆಲ್ಲ ನೋಡಿ ಜನ ಏನೊಂದು ನಾವು ಈ ತರ ಆಗ್ಬೇಕು ಅನ್ನೋದಕ್ಕೆ ನಾನು ಆ ಚಿತ್ರಗಳು ಮಾಡಿದೆ ಸರ್. ನೋಡಿ, ಇವ್ರು ಯಾರು ಕೂಡ ತುಂಬಾ ದುಡ್ಡಿದ್ದು ಅಥವಾ ಬೇರೆ ಏನೋ ಇದ್ದು ಬಂದು ಗೆದ್ದವರಲ್ಲ. ಇವರೆಲ್ಲರೂ ಕೂಡ ತಮ್ಮ ಶ್ರಮದಿಂದ, ತಮ್ಮ ಬಡತನದಿಂದಾನೇ ಹೆಸರುವಾಸಿ ಅಥವಾ ಅವರ ಜೀವನದಲ್ಲಿ ಮುಂದೆ ಬಂದು ಹೆಸರನ್ನು ಸಂಪಾದಿಸೋದಕ್ಕೆ ಆ ಬಡತನನೇ ಕಾರಣ ಆಗಿರಬಹುದು ಅಂತ ನಾನು ಅನ್ಕೊಂತೀನಿ. ಜೊತೆಗೆ ಇಲ್ಲಿ ಯಾರ್ಯಾರು ಈಗ ಸೈಟ್ಸ್ ಅನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮ್ಮ ಹತ್ರ ಕಂಪ್ಲೀಟ್ಲಿ ದುಡ್ಡೇ ಇರಬೇಕು ಅಂತ ಇಲ್ಲ. ಇಲ್ಲಿ ಇದೆಲ್ಲವೂ ಕೂಡ ಏಕಾತ ಆಗಿರೋದ್ರಿಂದ, BMRD ಅಪ್ರೂವ್ಡ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಅಪ್ ಟು 90% ಲೋನ್ ಸಿಗುತ್ತಲ್ವ ಸರ್? ಖಂಡಿತ ಸರ್. ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಹೋಗುತ್ತೆ, ಎಲ್ಲ ಬ್ಯಾಂಕ್ ಅಲ್ಲಿ ಹೋಗುತ್ತೆ ಸರ್. ಅವ್ರ ಸಿಬಿಲ್ ಸ್ಕೋರ್ ಡಿಪೆಂಡ್ ಆಗುತ್ತೆ. ಓಕೆ, ಸಿಬಿಲ್ ಸ್ಕೋರ್ ಒಂಚೂರು ಹಿಂದೆ ಮುಂದೆ ಇದ್ರೆ ಒಂದು 75% 60% ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ಯಾವುದೇ ಇವತ್ತವರೆಗೂ ಲೋನ್ ಹೋಗಿಲ್ಲ ಅಂತ ಹೇಳಿದ್ರೆ 90% ಲೋನ್ ಆಗುತ್ತೆ, ಆರಾಮಾಗಿ ಲೋನ್ ಆಗುತ್ತೆ. ಸರ್, ಈಗ ಇದು BMRDA ಅಪ್ರೂವ್ಡ್ ಏಕಾತ. ಹೌದು ಸರ್. ಓಕೆ, ಬೇರೆ ಏನೇನು ಅಪ್ರೂವ್ ಆಗಿರುತ್ತೆ ಸರ್? ಇದರಲ್ಲಿ ಏನಂತ ಹೇಳಿದ್ರೆ, ನೀವು BMRD ಏಕಾತ ಅಪ್ರೂವ್ಡ್ ಅಲ್ಲಿ ಹೋದ್ರೆ ನೀವು ವರ್ಕ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ಬೇಕಾಗತ್ತೆ ಸರ್. ಫಸ್ಟ್ ಏನಂತ ಹೇಳಿದ್ರೆ, ನೀವು ರೋಡ್ ಕಂಪ್ಲೀಟ್ ಮಾಡಿದ್ರೆ ಪಂಚಾಯತ್ ರಾಜಿಂದ NOC ತಗೋಬೇಕು. ಎಲೆಕ್ಟ್ರಿಕ್ ಕೆಲಸ ಮಾಡಿದ್ರೆ ನಿಮ್ಮ KB ಇಂದ NOC ತಗೊಂಡಿರ್ಬೇಕು. ಆಮೇಲೆ ವಾಟರ್ ಕನೆಕ್ಷನ್ಸ್ ಇದೆ, ಬೋರ್ ಇದೆ, ನೀಟಾಗಿ ವಾಟರ್ ಬರ್ತಾ ಇದೆ ಅಂತ ಹೇಳಿದ್ರೆ BWSS ಇಂದ NOC ತಗೊಂಡಿರ್ಬೇಕು. ಪಾರ್ಕ್ ಕೆಲಸ ಕರೆಕ್ಟ್ ಆಗಿದೆ ಅಂತೆಲ್ಲ ನೀಟಾಗಿದ್ರೆ ತೋಟಗಾರಿಕೆಯಿಂದ NOC ತಗೋಬೇಕು. ಇದೆಲ್ಲ NOC ತಗೊಂಡು ಫುಲ್ ವರ್ಕ್ ಕಂಪ್ಲೀಷನ್ ಸರ್ಟಿಫಿಕೇಟ್ ನಾವು BMRD ಅಪ್ಲೈ ಮಾಡಿದ್ಮೇಲೆ ಅವ್ರು ನಮಗೆ ರಿಲೀಸ್ ಮಾಡ್ತಾರೆ ಸರ್. ಆ ರಿಲೀಸ್ ಲೆಟರ್ ತಗೊಂಡು ನಾವು ಪಂಚಾಯತಿ ಕೊಟ್ಟಿದ್ದೀವಿ, ಅವ್ರ ಖಾತಾ ನಮಗೆ ಮಾಡ್ಕೊಡ್ತಾರೆ. ಇದು ಪ್ರೊಸೀಜರ್ ಸರ್. ಡಾಕ್ಯುಮೆಂಟೇಶನ್ ವೈಸ್ ವೆರಿ ಕ್ಲಿಯರ್ ಇದೆ ಸರ್. ಯಾವುದೇ ಡೌಟ್ ಇಲ್ಲ. ಏನಾದ್ರೂ ಡೌಟ್ ಇದ್ರೂ ಕೂಡ ಚೆಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಖಂಡಿತ ಸರ್. ಇನ್ನೊಂದ್ ಮಾತು ಹೇಳ್ತೀನಿ ಕೇಳಿ. ಬೇರೆಯವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, JCB ಬಿಟ್ಟಿದ ತಕ್ಷಣ ಡ್ರೈನೇಜ್ ಹೊಡಿಯೋ ಟೈಮ್ ಅಲ್ಲೇನೆ ಸೇಲ್ಸ್ ಮಾಡ್ತಾರೆ. ನಾನು ಇವತ್ತವರೆಗೂ ಒಂದ್ ಸೈಟ್ ಸೇಲ್ ಮಾಡಿಲ್ಲ ಸರ್. ಸರಿನಾ? ಫುಲ್ ಟೋಟಲ್ ಡೆವಲಪ್ಮೆಂಟ್ ಬಂದವರು ಅಲ್ಲಿ ನೀರ್ ಕನೆಕ್ಷನ್ ಇಲ್ಲ, ಇಲ್ಲಿ ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲ, ಮತ್ತೊಂದಿಲ್ಲ ಅಂತ ಹೇಳ್ಬಾರ್ದು. ಸರಿ, ನೀವು ನೋಡ್ಬೋದು ಸರ್, ಸೈಟ್ ಡಿವೈಡ್ ಮಾಡಿದೀನಿ. ನೋಡ್ತಾ ಇದೀರಾ? ಎಲ್ಲ ಡಿವೈಡ್ ಮಾಡಿದೀನಿ. ನಾಳೆ ಬಂದಾಗ ನನ್ನ ಸೈಟ್ ಒಂದಡಿ ಆ ಕಡೆ ಆಯ್ತು, ಒಂದಡಿ ಈ ಕಡೆ ಆಯ್ತು ಅಂತ ಆಗ್ಬಾರ್ದು. ಫುಲ್ ಟೋಟಲ್ ಡೆವಲಪ್ಮೆಂಟ್ ಮಾಡಿ ರಿಲೀಸ್ ಮಾಡಿ ನಾನು ಇವಾಗ ಲಾಂಚ್ ಇಕ್ಕಿದೀನಿ. ಆಲ್ರೆಡಿ ಗಿಡಗಳನ್ನೆಲ್ಲ ಹಾಕಿದ್ದಾರೆ, ದಿನ ಅದನ್ನ ಮೇಂಟೈನ್ ಮಾಡೋದಕ್ಕೆ ಅಲ್ಲೊಂದು ಫ್ಯಾಮಿಲಿ ಕೂಡ ಇದೆ. ನಾನು ಬರ್ಬೇಕಾದ್ರೆ ಅವ್ರೆಲ್ಲ ಅಲ್ಲೆಲ್ಲ ಇದ್ರು, ಕೆಲಸ ಮಾಡ್ತಾ ಇದ್ರು. ನೋಡ್ಬೋದು ಸರ್, ಅಲ್ಲಿ ಇದಾರೆ ನೋಡಿ, ಅವರು ಪ್ರತಿದಿನ ಮೇಂಟೈನ್ ಮಾಡಕ್ಕಂತಾನೆ ಇದಾರೆ ಸರ್ ಇಲ್ಲಿ. ಓಕೆ, ಈಗ ನಾವ್ ಇರುವಂತದ್ದು ಇದೆಲ್ಲ ಕಾಂಕ್ರೀಟ್ ರೋಡ್. ಇದು 30 ಫೀಟಾ? 30 ಫೀಟ್ ರೋಡ್ ಸರ್. ಏನಂತ ಹೇಳಿದ್ರೆ, ನಾವು BMRD ಮತ್ತೆ ಯಾವುದೇ ಪ್ಲಾನ್ ಅಪ್ರೂವಲ್ ಹೋದ್ರೆ, ಪ್ರಾಧಿಕಾರಕ್ಕೆ ಹೋದ್ರೆ 9 ಮೀಟರ್ಸ್ ರೋಡ್ ಕಂಪಲ್ಸರಿ ಸರ್. 9 ಮೀಟರ್ಸ್ 12 ಮೀಟರ್ಸ್ ರೋಡ್ ಕಂಪಲ್ಸರಿ ಇರ್ತದೆ. ಅದಕ್ಕಿಂತ ಕಡಿಮೆ ನಾವು ಮಾಡಕ್ಕೆ ಆಗಲ್ಲ ಸರ್. ಆಮೇಲೆ ಈ ಕಾಂಕ್ರೀಟ್ ರೋಡ್ ಹಾಕಿದ್ದೀನ ಸರ್, ಕ್ವಾಲಿಟಿಯಲ್ಲಿ ಯಾವುದೇ ತರ ಕಾಂಪ್ರಮೈಸ್ ಮಾಡಿಲ್ಲ. ಬೇರೆಯವರು ರೋಡ್ ಮಾಡ್ಬೇಕಂದ್ರೆ 4 ಫೀಟ್ ಕಂಬಿ ಹಾಕ್ತಾರೆ, 4 ಫೀಟ್ ಹಾಕ್ರಿ ರೋಡ್ ಅಲ್ವಾ ಅಂತ. ನಾನು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗ್ಬಾರ್ದು. ಮುಂದೆ ಇನ್ನು 10 ವರ್ಷ 15 ವರ್ಷ ಆದ್ರೆ ರೋಡ್ಗೆ ಏನಾಗ್ಬಾರ್ದು ಅನ್ನೋದಕ್ಕೆ 2 ಅಡಿಯಲ್ಲಿ ಕಂಬಿ ಕಟ್ಟಿಸಿ ರೋಡ್ ಕೆಲಸ ಮಾಡ್ಸಿದೀನಿ ನೋಡಿ. ಇಲ್ಲೂ ಕೂಡ ನಮ್ಗೆ ಕಾಣಿಸ್ತಿದೆ ನೋಡಿ, ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದ್ರೆ, ನಾಳೆ ಏನೂ ಹೋಗಿ ಅಲ್ಲಿ ಸಿಕ್ಕಾಕೋಬಾರ್ದು ಅಂತ ಹೇಳಿ ಅದಕ್ಕೆ ತಂತಿ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನು ಸುತ್ತಲೂ ನಿಮ್ಗೆ ಗಿಡಗಳನ್ನ ಹಾಕಿದ್ದಾರೆ. ಸರ್, ನಾನು ಈ ಕನೆಕ್ಟಿವಿಟಿಯನ್ನ ತುಂಬಾ ಕೇಳ್ತೀನಿ ಸರ್. ಯಾಕಂದ್ರೆ ನೆಕ್ಸ್ಟ್ ಫ್ಯೂಚರ್ ಇದು ಡೆವಲಪ್ಮೆಂಟ್ ಆಗಬೇಕು ಅಥವಾ ನಾವು ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ಡಬಲ್ ಆಗಬೇಕು, ತ್ರಿಬಲ್ ಆಗಬೇಕು ಅಂತ ಹೇಳಿದ್ರೆ ಕನೆಕ್ಟಿವಿಟಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಗೆ ಸುತ್ತಲೂ ನನಗೆ ಒಂದು ಸ್ಟೇಡಿಯಂ ಆಗ್ತಾ ಇರೋದು ಗೊತ್ತಾಯ್ತು, ನಾನು ಪ್ರಾರಂಭದಲ್ಲೇ ಹೇಳಿದೆ. ಅದನ್ನ ಬಿಟ್ಟು ಬೇರೆ ಏನೆಲ್ಲ ಇದೆ ಸರ್ ಇಲ್ಲಿ ಹತ್ರ? ಸರ್ ನೋಡಿ, ಯಾವುದೇ ಪ್ರಾಪರ್ಟಿ ಅಪ್ರಿಶಿಯೇಷನ್ ಆಗ್ಬೇಕಂದ್ರೆ ಸರ್, ಮೊದ್ಲು ಅದಕ್ಕೆ ಕನೆಕ್ಟಿವಿಟಿ ಸರ್.
ಹೌದು ಈಗ ದಾರಿ ಇಲ್ಲ ಅಂದ್ರೆ ಜಮೀನ್ ಯಾರು ತಗೊಳಲ್ಲ. ಹೌದು ಕರೆಕ್ಟಾ ಸರ್? ಅದೇ ಕನೆಕ್ಟಿವಿಟಿ ಅನ್ನೋದು. ಹೌದು 100 ಕನೆಕ್ಟಿವಿಟಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಹಾ. ನೋಡಿ, ನಮ್ಮ ಮೈಸೂರು ಎಷ್ಟು ಹಳೇದು ಸರ್ ಹೌದು ಅಲ್ವಾ? ಹೌದು. ಇವತ್ತವರೆಗೂ ಡೆವಲಪ್ಮೆಂಟ್ ಆಗಿರ್ಲಿಲ್ಲ. ಹ್ಮ್ ಏನ್ ಸರ್? ನೀವು ಮೈಸೂರಿಗೂ ಪೂನಾ ಕಂಪೇರ್ ಮಾಡಿ, ಪೂನಾ ಏನೂ ಇಲ್ಲ. ಹ್ಮ್ ಬಟ್ ಪೂನಾ ಇವತ್ತು ಡೆವಲಪ್ಮೆಂಟ್ Development ಆಗಿರೋದು ಆಗಿದೆ. ಏನಕ್ಕೆ ಸರ್? Road. ನಮ್ಮ ನ್ಯಾಷನಲ್ ಹೈವೇ ಹೌದು ಏನು ಪೂನಾಲ್ ಆಯ್ತು, ಹ್ಮ್ ಅದರಿಂದ ಪೂನಾ ತುಂಬಾ Yes, ಚೆನ್ನಾಗಿ yes, ಡೆವಲಪ್ಮೆಂಟ್ ಆಯ್ತು. yes, ಹೌದು ಇಲ್ಲಿ ನಮ್ಮ ಜಾಗದಲ್ಲಿ ಇಲ್ಲಿ ನಾನು ಏನಕ್ಕೆ ಬಂದೆ ಅಂದ್ರೆ ಸರ್, ಹಾ. ಇಲ್ಲಿಂದ ಪಕ್ಕದಲ್ಲೇ STR ರಿಂಗ್ ರೋಡ್ ಇದೆ ಸರ್. ಓಕೆ ಜಸ್ಟ್ 1.5 1.7 ಕಿಲೋಮೀಟರ್ಸ್. ಓಕೆ ಆ STR ರಿಂಗ್ ರೋಡ್ ಸರ್ ಹಾ ಹಾ ಇಡೀ ಬೆಂಗಳೂರಿಗೆ ಕನೆಕ್ಟ್ ಆಗತ್ತೆ ಸರ್. ಹೌದು ಸರಿನಾ? ನಿಮ್ STR ಬಗ್ಗೆ ಕೇಳಿರ್ಬೋದು ಹೌದು ನೀವು. ಹೌದು ಹೌದು ಸರಿನಾ? ನಾನು ಆ ರೋಡಲ್ಲೂ ಕೂಡ ಹೋಗಿದ್ದೆ, ಹೊಸಕೋಟೆ ಆ ಕಡೆ ಹೌದು ಸರ್. ಅದು ಎಲ್ಲಿಂದ? ದಾವಸ್ಪೇಟೆಯಿಂದ ಶುರುವಾಗಿ ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಓಕೆ ಹೊಸೂರು, ಓಕೆ ರಾಮನಗರ, ಹಾ ಹಾ ಆಮೇಲೆ ಆನೇಕಲ್ಲು, ಓಕೆ ಈ ರೀತಿ ಹ್ಮ್ ಫುಲ್ ಟೋಟಲ್ ಬೆಂಗಳೂರು ಕನೆಕ್ಟ್ ಆಗತ್ತೆ. ಓಕೆ ಇವಾಗ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತು ಟ್ರಾಫಿಕ್ ಸಮಸ್ಯೆ ತುಂಬಾ ಇದೆ ಸರ್. ಹೌದು ನೀವು ಇಲ್ಲಿಂದ ನೀವು ಫಾರ್ ಎಕ್ಸಾಂಪಲ್ ಎಲ್ಲ ನಾ ದೇವನಹಳ್ಳಿಗೆ ಹೋಗ್ಬೇಕಂತ ಹೇಳಿದ್ರೆ ಹಾ. ನಿಮ್ಗೆ ವಿಪರೀತ ಸಮಯ ಹಿಡಿತದೆ. ಹೌದು ಹೌದು ಬಟ್ ಇವಾಗ ಹಾ. STR ಹಿಡಿದ್ರೆ ಸರ್ ನೀವು 1 ಅವರ್ ಅಲ್ಲಿ ಇರ್ತೀರಾ. ಹೌದು. ನೀವು ಇದೇ ಬೆಂಗಳೂರಿಂದ ಹೋಗ್ಬೇಕಂದ್ರೆ 2 ಅವರ್ ಹಿಡಿತದೆ. 2 ಅವರ್ ಹಿಡಿಯುತ್ತೆ. ಹಾ ಆ ರೀತಿ ಸರ್ ಕನೆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್. ಇನ್ನೊಂದೇನಂತ ಹೇಳಿದ್ರೆ ಹ್ಮ್ ನೀವು ಮೊನ್ನೆ ನೋಡಿರ್ಬೋದು, ಆಲ್ಮೋಸ್ಟ್ ಗೌರ್ಮೆಂಟ್ ದಿನ ಅನೌನ್ಸ್ ಮಾಡ್ತಾ ಇದೆ, ಹ್ಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಹಳೆದಾಯ್ತು, ಹೌದು ಅದರಿಂದ ಹೊಸ ಸ್ಟೇಡಿಯಂ ಮಾಡ್ಬೇಕು ಅಂತ. ಹೌದು ಮೊನ್ನೆ ಎಲ್ಲ ಪೇಪರ್ ಬಂದಿದೆ ಸರ್. ಇಲ್ಲಿಂದ ಜಸ್ಟ್ ಹಾ 5 ನಿಮಿಷ ಡ್ರೈವ್ ಸರ್, 2-3 ಕಿಲೋಮೀಟರ್ ಇರ್ಬೋದು ಮ್ಯಾಕ್ಸಿಮಮ್. ಹಾ 5 ನಿಮಿಷ ಇಂಡಲ್ವಾಡಿ ಅಂತ ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಆಗ್ತಾ ಇದೆ ಸರ್. ಓಕೆ ಈ ಸ್ಟೇಡಿಯಂ ಬಂದ್ಬಿಟ್ಟು ವಿಶ್ವದ ಹಾ ಅತಿ ದೊಡ್ಡ 3ನೇ ಸ್ಟೇಡಿಯಂ, ಓಕೆ ಭಾರತದ ಅತಿ ದೊಡ್ಡ 2ನೇ ಸ್ಟೇಡಿಯಂ ಸರ್. ವಾವ್ 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 ನೀವು ಯೋಚನೆ ಮಾಡಿ, ಒಂದ್ಸಲಿ ಏನಾನ ಒಂದು ಮ್ಯಾಚ್ ಆಗೋಯ್ತು ಅಂದ್ರೆ ಇಲ್ಲಿ ಪ್ರಾಪರ್ಟಿ ಅಪ್ರಿಸಿಯೇಷನ್ ಏನಾಗ್ಬೋದು ಸರ್. ಎಸ್ 100%. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳಿ ಸರ್. ಕನೆಕ್ಟಿವಿಟಿ ಸ್ಟೇಡಿಯಂ ಆಗೋಯ್ತು. ಹೌದು ಈಗ ಜನ ಇಲ್ಲಿ ನಾವು ಮನೆ ಕಟ್ಕೊಂಡ್ರೆ ನಮ್ ಕೆಲಸ ಎಲ್ಲಿ ಸಿಗುತ್ತಪ್ಪ ಅಂತ ಕೇಳ್ತಾರೆ ಸರ್. IT-BT ಅವ್ರಿಗೆ ವೆರಿ ಗುಡ್ ಲೊಕೇಶನ್ ಸರ್ ಇದು. ಹೌದು ಎಲೆಕ್ಟ್ರಾನಿಕ್ ಸಿಟಿ ಜಸ್ಟ್ 15 ನಿಮಿಷ ಸರ್ ಇಲ್ಲಿಂದ. ಎಲೆಕ್ಟ್ರಾನಿಕ್ ಸಿಟಿ ಅಂದ್ರೆ ಎಲ್ಲರ ತಲೆಗೆ ಏನ್ ಬರ್ತದೆ? ಒಳ್ಳೆ IT-BT ಕಂಪನಿ, ಇನ್ಫೋಸಿಸ್ ಇದೆ, ಎಲ್ಲ ಇದೆ ಅಂತ. ಆಮೇಲೆ ಜಸ್ಟ್ ಇಲ್ಲಿಂದ ಜಿಗಣಿ ಇಂಡಸ್ಟ್ರಿಯಲ್ ಕೇಳಿಬಹುದು ಸರ್ ನೀವು. ಇಲ್ಲ ಜಸ್ಟ್ 5 ನಿಮಿಷ ಡ್ರೈವ್ ಅಷ್ಟೇ. ಅಷ್ಟೇ ಸರ್, 5 ನಿಮಿಷ ಡ್ರೈವ್ ಇಲ್ಲಿಂದ. ಮೆಟ್ರೋಗೆ ಸರ್ ಮೆಟ್ರೋಗೆ 15 ನಿಮಿಷ. 15 ನಿಮಿಷ. ಮೆಟ್ರೋಗೆ 15 ನಿಮಿಷ. ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ ಇಲ್ಲಿಂದ. ಜಿಗಣಿ ಇಂಡಸ್ಟ್ರಿಯಲ್ ಹೋಗಿ ಅಲ್ಲಿಂದ ರೈಟ್ ತಗೊಂಡ್ರೆ ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ ಇದೆ ಸರ್. ಬಯೋಕಾನ್, ಸ್ಟ್ರೈಡ್ ಫಾರ್ಮಾ ನಮ್ಮ ಅಟ್ಯಾಚ್ ಸರ್. 2000 ಎಂಪ್ಲಾಯ್ಸ್ ಕೆಲಸ ಮಾಡ್ತಾರೆ ಇಲ್ಲೇ ಪಕ್ಕದಲ್ಲೇ. ಅಟ್ಯಾಚೇನೆ ನಮ್ಮ ಅಟ್ಯಾಚೇನೆ ಸ್ಟ್ರೈಡ್ ಫಾರ್ಮಾ ಇರೋದು. ನಾನು ಬರ್ಬೇಕಾದ್ರೂ ಕೂಡ ನೋಡ್ಕೊಂಡು ಬಂದೆ, ಎಷ್ಟೊಂದು ಮನೆಗಳು ಡೆವಲಪ್ ಆಗಿದಾವೆ. ಅಲ್ಲೆಲ್ಲ ತುಂಬಾ ಜನ ವಾಸ ಮಾಡ್ತಾ ಇದಾರೆ. ಎಲ್ಲೋ ನಾವು ಹೊರಗಡೆ ಬಂದಿದೀವಿ, ಇಲ್ಲಿ ಯಾರು ಇಲ್ಲ ಅನ್ನೋ ತರ ಇಲ್ಲ. ಇಲ್ಲಿ ಆಲ್ರೆಡಿ ಮನೆಗಳನ್ನ ಕಟ್ಟಿಕೊಂಡು ಸುಮಾರು ಜನ ಇದ್ದಾರೆ. ಬನ್ನಿ ಇಲ್ಲಿ ನಾವು ಒಂದು ಪ್ಲಾನ್ ಅನ್ನ ಒಂದ್ಸಲ ನಮ್ಮ ವೀಕ್ಷಕರಿಗೆ ತೋರಿಸೋಣ. ಟೋಟಲ್ ಇಲ್ಲಿ ಎಷ್ಟು ಸೈಟ್ ಇರೋದು ಸರ್? ಸರ್ 50 ಸೈಟ್ ಇದೆ ಸರ್. 50 ಸೈಟ್ ಇದೆ. ಡೈಮೆನ್ಷನ್ 70,000 ಸೇಲಬಲ್. ಓಕೆ, ಅದರ 50 ಸೈಟ್. ಓಕೆ, ಡೈಮೆನ್ಷನ್ ಸರ್ ನಾನು ಜಾಸ್ತಿ 30-50 ಇಟ್ಟೆ ಸರ್ ಇವಾಗ. ಯಾಕಂತ ಹೇಳಿದ್ರೆ 30-40 ಅಲ್ಲಿ ಪಾರ್ಕಿಂಗ್ ಬಿಟ್ಟು ಕೆಳಗಡೆ ಒಂದ್ ಚಿಕ್ಕ ಮನೆ ಮಾಡಿ ಅದು ಸರಿಗ್ ಬರಲ್ಲ ಅಂತ ಹೇಳ್ಬಿಟ್ಟು ನಾನು 30-50 ಇಟ್ಟಿದ್ದೀನಿ ಸರ್. 30-40 ಒಂದ್ 4-5 ಸೈಟ್ ಇದೆ. ಆಮೇಲೆ 30-50 ಮ್ಯಾಕ್ಸಿಮಮ್ ಇದೆ. ಆಮೇಲೆ 40-40 ಇದೆ, 40-50 ಇದೆ ಸರ್. ಇಷ್ಟು ಡೈಮೆನ್ಷನ್ ಸೈಟ್ಸ್ ಇದೆ. ಇದೇನಿದು ಈ ಭಾಗದಲ್ಲಿ ಇರೋದು ಸರ್? ಇದು ಪಾರ್ಕ್ ಸರ್. ಇದು ಇದೆಲ್ಲ ಪಾರ್ಕ್ ಸರ್. ಇದೀಗ ಎಂಟ್ರಿ ನಾವು ಇಲ್ಲಿ ಬಂದ್ವಿ. ಇದು ಎಂಟ್ರಿ. ಇದು ಲ್ಯಾಂಡ್ ಬ್ಯಾಂಕ್ ಸರ್. STR ಲ್ಯಾಂಡ್ ಬ್ಯಾಂಕ್. ಇಲ್ಲಿ ನಾಳೆ ಗೌರ್ಮೆಂಟ್ ಏನನ್ನ ಹಾಕ್ಬಹುದು. ಫಾರ್ ಎಕ್ಸಾಂಪಲ್ ಪಂಚಾಯತ್ ಆಫೀಸ್ ಆಗ್ಲಿ, ನಗರಸಭೆ ಆಫೀಸ್ ಆಗ್ಲಿ, ಅದಕ್ಕೂ ನೀವು ಬಿಟ್ಟಿರ್ಬೇಕು. ಹೌದು, ಗೌರ್ಮೆಂಟ್ ಬಿಡಿಸ್ತಾರೆ ಸರ್. 5% ಇದಕ್ಕೆ, 5% CA ಜಾಗ. ಇದು ಸಿವಿಕ್ ಕಮ್ಯುನಿಟಿ ಜಾಗ ಸರ್. ಈ ಸಿವಿಕ್ ಕಮ್ಯುನಿಟಿ ಜಾಗ ನಮ್ಮ ಬಡಾವಣೆಗೆ ಯೂಸ್ ಆಗಕ್ಕಂತ ಬಿಟ್ಟಿರೋ ಜಾಗ. ಅದು ಗೌರ್ಮೆಂಟ್ ಕಡೆಯಿಂದಾನೆ ಬಿಟ್ಟಿರೋದು. ಇನ್ನೊಂದೇನ್ ಗೊತ್ತಾ ಸರ್ ನಿಮ್ಗೆ? ಈ CA ಜಾಗ, ಈ STR, ಈ ರೋಡ್, ಈ ಪಾರ್ಕ್, ಇದೆಲ್ಲ ನಾವು ಗೌರ್ಮೆಂಟ್ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತೀವಿ ಸರ್. ಗೌರ್ಮೆಂಟ್ ರಿಜಿಸ್ಟರ್ ಮಾಡ್ಕೊಟ್ಟ ಮೇಲೆನೆ ನಮ್ಗೆ ಫರ್ದರ್ ಪ್ರೊಸೀಜರ್ ಮುಂದುವರಿಯುತ್ತೆ. ನಾಳೆ ಬಂದ್ಬಿಟ್ಟು ಈ ಸೈಟ್ ನಂದೇ, ನಾನ್ ಲ್ಯಾಂಡ್ ಓನರ್ ಅನ್ನಂಗಿಲ್ಲ. STR ನಂದು, ಈ ರೋಡ್ ನಂದು, ನಾನು ಬಿಡಲ್ಲ ಆ ಕಡೆ ಅನ್ನಂಗಿಲ್ಲ. ಇದೆಲ್ಲ ಗೌರ್ಮೆಂಟ್ಗೆ ನಾವು ರಿಜಿಸ್ಟರ್ ಮಾಡ್ಕೊಡ್ತೀವಿ ಸರ್. ಈಗ ಬಂದ್ರೆ ನಿಮ್ಗೆ ಎಲ್ಲಾ ಡೈಮೆನ್ಷನ್ ಅಲ್ಲೂ ಯಾವ ಫೇಸ್ ನಿಮ್ಗೆ ಸೈಟ್ ಬೇಕು ಅವೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ನೋಡಿ, ಇದೊಂದು ಒಳ್ಳೆ ಪ್ರೈಮ್ ಲೊಕೇಶನ್, ಸ್ಕೂಲ್ ಕಾಲೇಜ್ ಇರುವಂತಹ ಲೊಕೇಶನ್, ಬ್ಯಾಂಕ್ಸ್ ಗಳಿದೆ, ಕಾರ್ಪೊರೇಟ್ಸ್ ಇದೆ, ಶಾಪಿಂಗ್ ಮಾಲ್, ನಾರಾಯಣ ಹೃದಯ ಸೆಂಟರ್ ಇದೆ. ಜಸ್ಟ್ 15 ನಿಮಿಷ ಸರ್. ಹೌದು, ನೈಸ್ ರೋಡ್ ಇದೆ, ರೆಸ್ಟೋರೆಂಟ್ಸ್ ಇದೆ, ಇನ್ನು ಇಂಡಸ್ಟ್ರಿಯಲ್ ಏರಿಯಾ ಕೂಡ ಹೌದು, ಕ್ರಿಕೆಟ್ ಸ್ಟೇಡಿಯಂ ಕೂಡ ಇನ್ ಫ್ಯೂಚರ್ ಅಲ್ಲಿ ಇಲ್ಲಿ ಆಗುತ್ತೆ. ನೋಡಿ, ಇಷ್ಟೆಲ್ಲ ಅವಕಾಶ ಇರುವಂತಹ ಪ್ಲೇಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ
ಖಂಡಿತವಾಗಿಯೂ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ. ಸರ್ ನೀವು ಯಾಕೆ ಅಂದರೆ ಈಗ ನಾನು ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಕೇಳೋದು ಇದನ್ನು, ಇಲ್ಲಿ ಇನ್ವೆಸ್ಟ್ಮೆಂಟ್ ಯಾಕೆ ಮಾಡಬೇಕು ಅಂತ ಹೇಳ್ತೀರಾ ಒಂದು. ಇನ್ನೊಂದು, ಐ ಥಿಂಕ್ ನೀವೆಲ್ಲ ಹೇಳಿದ್ರಿ ಇಷ್ಟೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ, ಭೂಮಿ ವ್ಯಾಲ್ಯೂ ಕೂಡ ಎಲ್ಲ ಕಡೆನೂ ಜಾಸ್ತಿ ಆಗ್ತಾ ಇದೆ. ನೀವು ಹೆಸರುಘಟ್ಟದಲ್ಲಿ ಮಾಡಿದ್ದೀರಾ ಅಥವಾ ಬೇರೆ ಬೇರೆ ಕಡೆ, ಈ ನಮ್ಮ ಬೆಂಗಳೂರನ್ನು ಬಿಟ್ಟು ಚಿತ್ರದುರ್ಗದಲ್ಲೂ ಕೂಡ ನಿಮ್ಮ ಲೇಔಟ್ ಇತ್ತು, ಅವೆಲ್ಲವೂ ಕೂಡ ಆಲ್ರೆಡಿ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ನಿಮ್ಮ ಪ್ರೈಸ್ ಕೋಟ್ ಆಲ್ಮೋಸ್ಟ್ ಆಲ್ ಕಡಿಮೆ ಇರುತ್ತೆ ಅನ್ನೋದನ್ನೇ ಕೇಳ್ಪಟ್ಟಿದ್ದೆ. ಹೌದು ಸರ್, ಇಲ್ಲಿ ಎಷ್ಟು ಕಡಿಮೆ ಇದೆ? ಇಲ್ಲೇ ಮುಂದ್ಗಡೆ ವಕೀಲ್ ಅಂತ ಲೇಔಟ್ ಇದೆ, ಅವರು 69 lakhs ಗೆ 30-40 ಕೊಡ್ತಾ ಇದಾರೆ ಸರ್. ಓಕೆ, ಓಹೋ, 69 lakhs ಗೆ ನಾವು 55 lakhs ಗೆ 30-40 ಕೊಡ್ತಾ ಇದೀವಿ ಸರ್. ಅಂದ್ರೆ ನಿಮ್ಮ ರೇಟು 4500 rupees ಆಗುತ್ತೆ ಪರ್ ಸ್ಕ್ವೇರ್ ಫೀಟ್ ಸರ್. ಹೌದು ಸರ್, 4499 rupees ಇವರು ಕೋಟ್ ಮಾಡ್ತಾ ಇದ್ದಾರೆ. ಹೌದೌದು ಸರ್, ಈಗ ನನ್ನ ಕಡೆಯಿಂದ ನಮ್ಮ ವೀಕ್ಷಕರಿಗೆ ಒಂದು ಬೆಸ್ಟ್ ಆಫರು ಅಥವಾ ಗಿಫ್ಟು ಏನಾದರೂ ಸಿಗಬೇಕು ಅಂತ ನಾನು ಆಲ್ವೇಸ್ ಬಯಸ್ತಾ ಇರ್ತೀನಿ. ಹೌದು ಸೊ ನಮ್ಮ ವೀಕ್ಷಕರು ಯಾರಾದರೂ ನಮ್ಮ ಹೆಗ್ಗದ್ದೆಯನ್ನು ನೋಡಿ ನಾನು ಇಲ್ಲಿಗೆ ಬಂದೆ, ಲೇಔಟನ್ನು ಬುಕ್ ಮಾಡ್ತಾ ಇದ್ದೀನಿ, ಸೈಟನ್ನು ತಗೊತಾ ಇದ್ದೀನಿ ಅನ್ನೋದಾದರೆ ಅವ್ರಿಗೆ ಏನು ಪ್ರೈಸನ್ನು ಕೊಡ್ತೀರಾ ಅಥವಾ ಏನಾದರೂ ಆಫರನ್ನು ಕೊಡ್ತೀರಾ, ಹೇಗೆ ಅಂತ? ಸರ್, ಪ್ರೈಸ್ ಸೇಮ್ ಇರ್ತದೆ. ಓಕೆ, ನೀವು ಬಂದಿದ್ದೀರಾ ಅಂತ ಯಾರಿಗೂ ಆಫರ್ ಕೊಟ್ಟಿಲ್ಲ ಸರ್, ಫಸ್ಟ್ ಟೈಮ್ ಆಫರ್ ಕೊಡ್ತಾ ಇದ್ದೀನಿ. ಓಕೆ, ಈ ನಮ್ಮ ಲೇಔಟ್ ಅಲ್ಲಿ ನಿಮ್ಮ ಸ್ಟುಡಿಯೋ ಕಡೆಯಿಂದ ಯಾರನ್ನ ಬಂದ್ರೆ ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ, ಓಕೆ, ಫಸ್ಟ್ 2 ಮನೆಗೆ ಸರ್ ಬೇಸ್ಮೆಂಟ್ ಫೌಂಡೇಶನ್ ವರ್ಕ್ ಆದ್ಮೇಲೆ ಏನ್ ಕಟ್ಕೊಂಡು ಹೋಗ್ತೀರಾ 2 floors ಗೆ ಟೋಟಲ್ ಸಿಮೆಂಟ್ ಫ್ರೀ ಆಗಿ ಕೊಡ್ತೀನಿ ಸರ್. 2 floors ಗೆ? ಹೌದು ಸರ್. ವಾವ್, ನೋಡಿ ಇದನ್ನ ಸರ್ 2 floors ಗೆ ಸಿಮೆಂಟ್ ಫ್ರೀ ಆಗಿ ಕೊಡ್ತೀನಿ. ಫೌಂಡೇಶನ್ ಅವ್ರು ಮುಗಿಸ್ಕೋಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ, ಫ್ರೀ ಆಗಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಫೌಂಡೇಶನ್ ಹಾಕಲ್ಲ, ಮಾಡೋಣ ಅಂತ ನಮ್ಮ ಹತ್ರ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಫೌಂಡೇಶನ್ ಹಾಕಿದ್ಮೇಲೆ ಇದನ್ನ ತಿರ್ಗಾ ಪದೇ ಹೇಳ್ತಾ ಇದೀನಿ ಸರ್, ನಿಮ್ಮ ಹತ್ರ ಯಾರು ಕಂಪ್ಲೇಂಟ್ ಮಾಡಬಾರ್ದು. 2 ಮನೆಗೆ ಸಿಮೆಂಟ್ ಫ್ರೀ ಆಗಿ ಕೊಡ್ತೀನಿ ಸರ್. ವಾವ್, ಸೂಪರ್. ನೋಡಿ, ಈ ತರ ಆಫರ್ಸ್ ಅನ್ನ ಯಾರು ಕೂಡ ಕೊಟ್ಟಿಲ್ಲ. ನಾವ್ ಇಲ್ಲೇನು CA ಜಾಗ ಅಂತ ತೋರಿಸಿದ್ವಿ, ಅದು ಇದೆ CA ಜಾಗ ಸರ್, ಇಲ್ಲೇ ಇದೆ ನೋಡಿ. ಎಸ್, ಇದು ನಾಳೆ ನಮ್ಮ ಬಡಾವಣೆಗೆ ಯೂಸ್ ಆಗುತ್ತೆ ಸರ್. ಹೌದು, 100% ಯೂಸ್ ಆಗುತ್ತೆ. ಈ CA ಜಾಗ ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡಬಹುದು ಸರ್ ಮುಂದೆ ಫ್ಯೂಚರ್? ಸರ್, ಯಾಕೆ ಇದನ್ನ ಬಿಡೋದು ಸರ್, ಒಂದು ಕ್ಲಬ್ ಹೌಸ್ ಮಾಡಬಹುದು, ಅರ್ಥ ಆಯ್ತಾ? ಆ ರೀತಿ ಬಡಾವಣೆಗೆ ಯೂಸ್ ಆಗಂತ ಏನೋ ಮಾಡಬಹುದು ಸರ್. ಓಕೆ, ಇದು ಸೈಟ್ ಏನ? ಇದು ಅದು ಸೈಟ್ ಸರ್, 2 ಸೈಟ್, ಸ್ಟಾರ್ಟಿಂಗ್ ಸೈಟ್ ನಂಬರ್ 6 and 5 ಸರ್. ಓಕೆ, ಓಕೆ. ನೀವು ಹೇಳ್ದಂಗೆ ಗವರ್ಮೆಂಟ್ ಅವ್ರು ಏನಾದ್ರು ಮಾಡ್ಬೇಕು ಅಂದ್ರೆ ಹೊರಗಡೆ ಅವ್ರಿಗೆ ಜಾಗ ಬಿಟ್ಟಿದ್ದೀರಾ? ಹೌದು ಸರ್. ಇದು ಸರ್ ಈ ಕಡೆ ಇರೋದು ಇದು STR ಲ್ಯಾಂಡ್ ಬ್ಯಾಂಕ್ ಸರ್. ನೋಡಿ, ಅಲ್ಲಿರುವಂತದ್ದು ಚಿಲ್ಡ್ರನ್ ಪ್ಲೇ ಏರಿಯಾ ಇದೆ, ಉದ್ಯಾನವನ ಇದೆ, ಪ್ರತಿಯೊಂದು ಇದೆ. ಆಮೇಲೆ ಪ್ರತಿ ಸೈಟ್ಗೂ ಇವರೇ ಡಿವೈಡ್ ಮಾಡಿ ಮಾರ್ಕ್ ಕೂಡ ಹಾಕಿದ್ದಾರೆ, ನಂಬರ್ ಕೂಡ ಹಾಕಿದ್ದಾರೆ. ಆಮೇಲೆ ಡೈಮೆನ್ಷನ್ ಎಷ್ಟಿದೆ ಅನ್ನೋದನ್ನು ಕೂಡ ಇಲ್ಲಿ ಬರ್ದಿದ್ದಾರೆ ನೋಡಿ. ಇದು 40x40 ಇದು ಈ ಡೈಮೆನ್ಷನ್. ಸೊ ನಾನು ಬೇರೆಯವರು ದೃಷ್ಟಿಯಿಂದ ಹೇಳ್ತಾ ಇಲ್ಲ, ನಾನು ಎಲ್ಲ ಕಡೆ ಓಡಾಡ್ಕೊಂಡು ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಈ ಪ್ರೈಸ್ಗೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬಹುಶಃ ಮುಂದಿನ ಒಂದು 2-3 ವರ್ಷದಲ್ಲೇ ಅದೊಂದು, ಈಗ ಒಂದು 4,000-4,500 ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವರು, ಅದೊಂದು 8,000-9,000-10,000 ಸಾವಿರ ಆಗ್ಬಹುದು. ಖಂಡಿತ ಆಗತ್ತೆ ಸರ್, 100% ಆಗುತ್ತೆ ಸರ್. ಮಿನಿಮಮ್ ಒಂದು 5 years ಒಳಗಡೆ ಡಬಲ್ ಆಗ್ಬಿಡುತ್ತೆ ಸರ್. ಹೌದು, ಕಮ್ಮಿ, ಕರೆಕ್ಟ್. ಜಾಸ್ತಿ ಟೈಮ್ ಹೇಳ್ತಾ ಇದ್ದೀನಿ ನಾನು. ಹೌದು, ಯಾಕಂದ್ರೆ ಕಮ್ಮಿ ಟೈಮ್ ಹೇಳಿ ಇದಾಗದ್ ಬೇಡ ಅಂತ. ಕರೆಕ್ಟ್. ನೀವು ನಮ್ಮ ಸೈಟ್ ನಂಬರ್ ಪ್ಲೇಟ್ ನೋಡ್ಬೋದು ನೋಡಿ ಸರ್, ನೀಟಾಗಿ ನಂಬರ್ ಪ್ಲೇಟ್. ಹೌದು, ಸೈಟ್ ನಂಬರ್ ವಿತ್ ಡೈಮೆನ್ಷನ್ ಎಲ್ಲವೂ ಕೂಡ ಕೂಡ. ನನಗೆ ಇವರು ವಾಟ್ಸಪ್ಪಲ್ಲಿ ಒಂದಿಷ್ಟು ಡೀಟೇಲ್ಸನ್ನು ಕಳಿಸಿದ್ರು ನೋಡಿ. ಅಪ್ರೂವಲ್ ಆ್ಯಂಡ್ ಟ್ರಸ್ಟ್ ಇರ್ಬೋದು, BMRDA STRR ಅಪ್ರೂವ್ಡ್ ಇರ್ಬೋದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂತ ಒಂದು ಮಾಹಿತಿಯನ್ನು ಕಳಿಸಿದ್ರು ನನಗೆ. ನೋಡಿ, ಅದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆಮೇಲೆ ಅದ್ರ ಜೊತೆಗೆ ಇಲ್ಲಿ ನಿಮಗೆ ನಾನು ಆಗಲೇ ಹೇಳಿದೆ, ಚಿಲ್ಡ್ರನ್ ಪ್ಲೇ ಏರಿಯಾ ಇರ್ಬೋದು, ಔಟ್ಡೋರ್ ಜಿಮ್ ಪಾರ್ಕ್ ಇರ್ಬೋದು, ಅಥವಾ ಔಟ್ಡೋರ್ ಸೀಟಿಂಗ್ ಬೆಂಚ್ ಇರ್ಬೋದು, ಜಾಗಿಂಗ್ ಟ್ರ್ಯಾಕ್ ಇರ್ಬೋದು, 24/7 ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ ಇದೆ. ಆಮೇಲೆ CCTV ಸರ್ವೈಲೆನ್ಸ್ ಕೂಡ ಈ ಒಂದು ವರಾಂಡದಲ್ಲಿ ಇದೆ. ಇನ್ನು ಸ್ಟ್ರೀಟ್ ಲೈಟ್ಗಳನ್ನು ನೀವು ಅಬ್ಸರ್ವ್ ಮಾಡೋದಾದ್ರೆ, ಈಗ ಆನ್ ಸ್ಕ್ರೀನ್ ಏನು ನೋಡ್ತಾ ಇದ್ದೀರಾ, ಎಲ್ಲವೂ ಕೂಡ ಪಕ್ಕಾ ಕ್ವಾಲಿಟಿಯಲ್ಲಿದೆ. ಇಲ್ಲೇ ಇದೆ ನೋಡಿ, ಇಲ್ಲೇ ಇದೆ, ಇದನ್ನ ತೋರಿಸ್ತಾರೆ ಸರ್. ಎಲ್ಲರೂ ಬಂದು ಏನಂದ್ರೆ ಈ ಕಬ್ಬಿಣದ ಪೋಲ್ ಯೂಸ್ ಮಾಡ್ತಾರೆ ಸರ್. ಹೌದು, ನಾವು ಗ್ಯಾಲನೈಸ್ಡ್ ಪೋಲ್ ಸರ್ ಇದು. ಅಲ್ಲಿ ನೋಡ್ತಾ ಇದ್ರಲ್ಲ, ಅಲ್ಲಿಗಿಂತ ಡಬಲ್ ಕಾಸ್ಟ್ ಸರ್ ಇದು. ಯಾವ್ದೇ ತರ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ ಸರ್. ಆಮೇಲೆ ನೀವು ನೋಡ್ಬೋದು, ಇಲ್ಲಿ ಕಂಬಗಳಿಲ್ಲ, ಹೌದು, ವೈರ್ಗಳಿಲ್ಲ, ಎಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಮಾಡಿರೋದು ಸರ್. ಓಕೆ, ಓಕೆ, ಓಕೆ. ಯಾರು ಬೇಗ ಬಂದು ಸೈಟ್ಸ್ಗಳನ್ನು ಬುಕ್ ಮಾಡ್ತೀರಾ, ನಿಮಗೆ ಈ ಒಂದು ಅವಕಾಶ ಸಿಗುತ್ತೆ. ಅದರಲ್ಲೂ ಯಾರು ಬೇಗ ಸೈಟ್ ತಗೊಂಡು ನಾನು ಮನೆಯನ್ನ ಕಟ್ತೀನಿ ಅಂತ ಮುಂದೆ ಬರ್ತೀರಾ, ಅಂತಹ ಇಬ್ಬರಿಗೆ ಇಲ್ಲೊಂದು ಸ್ಪೆಷಲ್ ಆಫರನ್ನು ಸರ್ ಕೂಡ ಕೊಟ್ಟಿದ್ದಾರೆ. ಸರ್, ಇವತ್ತು ನಾವು BMRDA STRR ಅಪ್ರೂವ್ಡ್ ಇರುವಂಥ ಸೈಟ್ಸನ್ನು ತೋರಿಸಿದ್ದು ನಮಗಂತೂ ಬಹಳ ಖುಷಿ ಆಯಿತು. ಯಾಕಂದರೆ ಇದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನು ಬಹಳ ಏನು
ಹುಡುಕಾಡ್ಬೇಕಾದ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ ಆಗಿ ಏಕಾತ ಅಂತ ಹೇಳಿದ್ರೆ ಎಲ್ಲಾ ಬ್ಯಾಂಕ್ ಅವರು ಲೋನ್ ಕೊಡ್ತಾರೆ, ಅದು ಮುಗ್ದೇ ಹೋಗುತ್ತೆ. ಕನ್ವರ್ಷನ್ ಪ್ಲಾನ್ ಅಪ್ರೂವಲ್ ಆಗಿದೆ ಸರ್, ಕ್ಲಿಯರ್ ಕಟ್ ಡಾಕ್ಯುಮೆಂಟ್ ಅಂತ. ಎಸ್ ಖಂಡಿತ. ಸೊ ಜಿಗಣಿ ಭಾಗದಲ್ಲಿ ಈ ಭಾಗ ಅಂದ್ರೆ ಈಗ ಬನ್ನೇರುಘಟ್ಟ ಇರಬಹುದು ಅಥವಾ ಈ ಭಾಗದಲ್ಲಿ ಯಾರು ಎಲೆಕ್ಟ್ರಾನಿಕ್ ಸಿಟಿ, ನಿಯರ್ ಬೈ ಕೋರಮಂಗಲ, ಬೊಮ್ಮಸಂದ್ರ, ಜಯನಗರ, ಜೆಪಿ ನಗರ, ಎಲ್ಲದಕ್ಕೂ ಹತ್ತಲ್ಲ ಸರ್. ಈ ಭಾಗದಲ್ಲಿ ಯಾರಾದ್ರೂ ಸೈಟ್ಸ್ ಅನ್ನ ತಗೋಬೇಕು ಅನ್ನೋಂಥ ಪ್ಲಾನ್ ಇದ್ರೆ ಒಂದ್ಸಲ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಪ್ಲೇ ಅಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಒಂದು ಲೇಔಟ್ನ ಲೊಕೇಶನ್, ಅದರ ಒಂದು ಡೀಟೇಲ್ಸ್ ಎಲ್ಲವೂ ಕೂಡ ಇರುತ್ತೆ. ನಾವು ಏನು ಮಾತಾಡಿದೀವಿ ಅದರ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಇರುತ್ತೆ. ಅದನ್ನ ಒಮ್ಮೆ ರೀಡ್ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾದ್ರಿ, ನಮ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ. ಕೊನೆಯದಾಗಿ ಒಂದೇ ಒಂದು ನಿಮ್ಮ ಹತ್ರ ಕೇಳೋದು, ಯಾಕೆ ಒಬ್ಬ ವ್ಯಕ್ತಿ ಇಂಥ ಪ್ಲೇಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಹೇಳ್ತೀರಾ ಸರ್? ಸರ್, ನಾನು ನಿಮಗೆ ಮುಂಚಿತ ಹೇಳಿದೆ ಸರ್, ಯಾವುದೇ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಕನೆಕ್ಟಿವಿಟಿ ನೋಡಬೇಕು ಸರ್. ಹೌದು, ಕನೆಕ್ಟಿವಿಟಿ ಮೋಸ್ಟ್ ಇಂಪಾರ್ಟೆಂಟ್ ಸರ್. ನಾನು ಹೇಳಿದೆ ನಿಮ್ಗೆ STRR ರಿಂಗ್ ರೋಡ್ ಇದೆಯಲ್ಲ, ಆ STRR ರೋಡೇ ವೆರಿ ಗುಡ್ ಕನೆಕ್ಟಿವಿಟಿ ಸರ್. ನೀವು ಈ STRR ರಿಂಗ್ ರೋಡ್ ಇಲ್ಲಿಂದ ನಿಮಗೆ ಕನಕಪುರ ಆಗುತ್ತೆ, ರಾಮನಗರ, ಮಾಗಡಿಯಿಂದ ತಿರ್ಗಾ ದಾವಸ್ಪೇಟೆಯಿಂದ ತಿರ್ಗಾ ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಈ ಕನೆಕ್ಟಿವಿಟಿ ಮೇನ್ ಅಲ್ವಾ ಸರ್? ಅದಾದ್ಮೇಲೆ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬರ್ತಾ ಇದೆ. ಒಂದೇ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ಆಗೋಯ್ತು ಅಂದ್ರೆ ಸರ್, ಈ ರೋಡಲ್ಲಿ ನಾವು ಓಡಾಡಕ್ ಹೋಗಲ್ಲ. ಆಮೇಲೆ ಲ್ಯಾಂಡ್ ಅಪ್ರಿಸಿಯೇಷನ್ ಸರ್, ನೀವು ಫಾರ್ ಎಕ್ಸಾಂಪಲ್ LICಗೆ ಹಾಕಿ, ಮ್ಯೂಚುವಲ್ ಫಂಡ್ಗೆ ಹಾಕಿ, ನಿಮ್ಗೆ ಆ ಅಪ್ರಿಸಿಯೇಷನ್ ಕೊಡಲ್ಲ ಸರ್ ಲ್ಯಾಂಡ್ ಕೊಡಷ್ಟು. ನೀವು ಇವತ್ತು ಲ್ಯಾಂಡ್ಗೆ ಹಾಕಿದ್ರೆ ಸರ್ ಅದು 1:3, 1:4 ಆಗೇ ಆಗತ್ತೆ. ನೀವು ಅಪಾರ್ಟ್ಮೆಂಟ್ಗೆ ಹೋದ್ರೆ ಸರ್ 1:1 ಆಗತ್ತೆ ಅಷ್ಟೇ. ಅದು ಪ್ರೈಸ್ ಸ್ಟಾರ್ಟಿಂಗ್ ಒಂದ್ ವರ್ಷ ರೈಸ್ ಆಗುತ್ತೆ, ಬಿಲ್ಡಿಂಗ್ ಹಳೇದಾಗ್ತಾ ಡೌನ್ ಆಗುತ್ತೆ. ಬಟ್ ನೀವು ಲ್ಯಾಂಡ್ಗೆ ಹಾಕಿದ್ರೆ ಸರ್, ನಾನ್ ನೋಡ್ದಂಗೆ ಸರ್ ತುಂಬಾ ಕಡೆ 2,000 ಇದ್ದಿದ್ದು ಇವತ್ತು 20,000 ಇದೆ. ಹೌದು, ಆ ರೀತಿ ಸರ್. ಕರೆಕ್ಟ್. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ರಿ. ನಮ್ಮ ವೀಕ್ಷಕರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ದಕ್ಕೆ ನಿಮಗೆ ಮತ್ತೆ ನಿಮ್ಮ ತಂಡಕ್ಕೆ ಎಲ್ಲರಿಗೂ ಕೂಡ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಸರ್, ನಿಮಗೂ ತುಂಬಾ ಥ್ಯಾಂಕ್ ಯು. ನಮ್ಮ ಲೇಔಟ್ಗೆ ಬಂದಿದ್ದೀರಾ, ಸರಿನಾ? ನೀವು ಬಂದಿದ್ದ ಕಡೆ ಎಲ್ಲ ಒಂಥರ ಗುಡ್ ಲಕ್ ಇದ್ದಂಗೆ. ಎಸ್ ಸರ್, ಸರಿನಾ? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನೋಡಿ, ಇದು ಬೃಂದಾವನ ಎನ್ಕ್ಲೇವ್. ನಿಮಗೆ ವಿಲ್ಲಾ ಪ್ಲಾಟ್ಗಳು ಬೇಕು ಅಂದರೆ ಇಲ್ಲಿ ಸಿಗುವಂಥ ಪ್ರೈಸ್ಗೆ ಈ ಕಡೆ ಎಲ್ಲೂ ಸಿಗೋದಕ್ಕೆ ಚಾನ್ಸ್ ಇಲ್ಲ. ಒಂದ್ಸಲ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಒಂದ್ಸಲ ನೀವು ನೇರವಾಗಿ ಇಲ್ಲಿಗೆ ವಿಸಿಟ್ ಮಾಡಿ. ನಿಮಗೆ ನಾವು ಏನು ವಿಡಿಯೋದಲ್ಲಿ ತೋರಿಸಿದ್ದೀವಿ ಹಾಗೆ ಇದೆಯಾ ಇಲ್ವಾ ಅನ್ನೋದು ನಿಮ್ಗೆ ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ. ಜೊತೆಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ಗೆ ಇದೊಂದು ರೈಟ್ ಟೈಮ್ ಅನ್ನೋದು ಕೂಡ ಪಕ್ಕಾ ನನಗೆ ಇಲ್ಲಿಗೆ ಬಂದಾಗ ಗೊತ್ತಾಗ್ತಾ ಇದೆ. ಹಾಗಾಗಿ ಇಲ್ಲಿಗೆ ಬಂದು ನಿಮ್ಮ ಕನಸಿನ ಪ್ಲಾಟ್ಸ್ಗಳನ್ನು ನೀವು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.